ಟೈಮ್ ಮ್ಯಾನೇಜ್ಮೆಂಟ್ ಇಸ್ ದಿ ಇಂಪಾರ್ಟೆಂಟ್ ಸ್ಕಿಲ್ ನವಡೇಸ್. ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಇಲ್ಲಾಂದ್ರೆ ಸ್ಟೂಡೆಂಟ್ಸ್, ನಿಮಗೆ ಮಂಡೇ ಟು ಫ್ರೈಡೆ ಅಂಡ್ 9 to 5 ನಿಮಗೆ ಕಾನ್ಸ್ಟೆಂಟ್ ವರ್ಕ್ ಇರುತ್ತೆ ಅಂಡ್ ಕಾನ್ಸ್ಟೆಂಟ್ ಕಾಲೇಜ್ ಟೈಮಿಂಗ್ಸ್ ಇರುತ್ತೆ. ಸೊ ನೀವು ಒಂದು ಕಡೆ ಲೈಕ್ ಫ್ರೀಲಾನ್ಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದ್ರೆ ಜಿಮ್ಗೆ ಹೋಗ್ಬೇಕು, ಕೋಡಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ದೆರ್ ಇಸ್ ನೋ ಟೈಮ್. ಒಂದು ಏನಾದರೂ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ನಿಮಗೆ ಎಕ್ಸಾಮ್ಸು, ಅಸೈನ್ಮೆಂಟ್ಸು, ಲ್ಯಾಬ್ಸು, ಇಂಟರ್ನಲ್ಸು, ಎಕ್ಸ್ಟರ್ನಲ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ ಇಶ್ಯೂಸ್ಗೆ ಒಂದೇ ಒಂದು ಸೊಲ್ಯೂಷನ್: ಹೌ ಯು ವಿಲ್ ಮ್ಯಾನೇಜ್ ಯುವರ್ ಟೈಮ್. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಒಂದು ಟೈಮ್ ಟೇಬಲ್ ಕೊಡಲ್ಲ. ಸೊ ಇವತ್ತು ಇದೇ ಮಾಡಬೇಕು, ಇವತ್ತು ಇದೇ ಮಾಡ್ಬೇಕಂತ. ಸೊ ನಿಮ್ಗಿರೋ ಲೇಜಿನೆಸ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಪ್ಲೆಂಟಿ ಆಫ್ ಅವರ್ಸ್ ಆಫ್ ಟೈಮ್. ಸೊ ಬಿಫೋರ್ ಸ್ಟಾರ್ಟ್ ದಿಸ್ ವಿಡಿಯೋ, ಸೊ ಎಲ್ಲ ಯೂಟ್ಯೂಬರ್ಸು ಒಂದು ಡೈಲಾಗ್ ಹೇಳ್ತಾರೆ. ಸೊ ಐ ವಾಂಟ್ ಟು ಟೆಲ್ ಯು, ಇನ್ನ ಈ ವಿಡಿಯೋಗೆ ಇನ್ನ ಲೈಕ್ ಮಾಡಿಲ್ಲ ಅಂತ ಲೈಕ್ ಮಾಡ್ಕೊಳ್ಳಿ, ಅಂಡ್ ಈ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕ್ಲೋಸ್ ಫ್ರೆಂಡ್ಗೆ ಶೇರ್ ಮಾಡಿಬಿಟ್ಟು ಅಂಡ್ ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ಎಂಡ್ ತನಕ ನೋಡಿ ಆದ್ಮೇಲೆ ನಿಮ್ಗೆ ಏನಾದರೂ ಈ ವಿಡಿಯೋಯಿಂದ ವ್ಯಾಲ್ಯೂ ಬಂದ್ರೆ ಅವಾಗ ಮಾತ್ರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಮಂಡೇ ಟು ಫ್ರೈಡೆ ಅಂಡ್ 9 to 5 ನಮಗೆ ದೆರ್ ಇಸ್ ನೋ ಟೈಮ್. ಇಲ್ಲಾಂದ್ರೆ ಒಂದು ಕಾಲೇಜ್ಗೆ ಟೈಮ್ ಹೊರಟೋಗಿರುತ್ತೆ, ಇಲ್ಲಾಂದ್ರೆ ನೀವೇನಾದ್ರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ರೆ ನಿಮ್ಗೆ ವರ್ಕಿಂಗ್ಗೆ ಲೈಕ್ ಆಫೀಸ್ಗೆ ಅಲ್ಲಿಗೆ ಟೈಮ್ ಸರಿಯಾಗಿರುತ್ತೆ, ಲೈಕ್ ಮಂಡೇ ಟು ಫ್ರೈಡೆ ಅಂಡ್ ಅದರಲ್ಲಿ 9 to 5. ಸೊ ನಿಮ್ಗೆ ಟೈಮ್ ಇರೋದು ಎಬೋ 9, ಲೈಕ್ ಎಬೋ 5 ಅಂಡ್ ಬಿಲೋ 9. ಅಂಡ್ ವೀಕೆಂಡ್ಸ್, ಸಾಟರ್ಡೆ ಸಂಡೇ ನಿಮಗೆ ಟೈಮ್ ಇರುತ್ತೆ. ರೀಸನಲ್ಲಿ ನಾವು ಟೈಮನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ನಮ್ಮ ಎಕ್ಸ್ಪ್ಲೋರಿಂಗ್ ಎಲ್ಲ ಇಲ್ಲೇ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಏನು ಮಾಡ್ಬೇಕಂತಂದ್ರೆ, ನೀವು ಫಸ್ಟ್ ಆಫ್ ಆಲ್ ನೀವು ಏನೇನು ಮಾಡ್ಬೇಕು, ಲೈಕ್ ಏನೇನು ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು, ಲೈಕ್ ಕೋಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾ, ಇಲ್ಲಾಂದ್ರೆ ಏನಾದರೂ ಅಪ್ ಸ್ಕಿಲ್ ಆಗಬೇಕಾ, ಇಲ್ಲಾಂದ್ರೆ ಜಿಮ್ಗೆ ಹೋಗ್ಬೇಕಾ, ಸೊ ನೀವು ಇಲ್ಲಾಂದ್ರೆ ಫ್ರೀಲಾನ್ಸಿಂಗ್ ಮಾಡಬೇಕಾ. ಸೊ ಈಗ ನೀವು ಏನೇನು ಆಗ್ಬೇಕಂತ ಅನ್ಕೊಂಡಿದ್ದೀರಿ, ನೀವು ಏನೇನು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ದೀರೋ, ಸೇವ್ ಅದೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಂತಂದರೆ, ಪ್ರಯಾರಿಟೈಸ್ ಯುವರ್ ಟೈಮ್. ಲೈಕ್ ನಿಮ್ಗೆ ಫೋಕಸ್ ಟೈಮ್ ಎಲ್ಲಿ ಸಿಗುತ್ತೆ, ಲೈಕ್ ನಿಮಗೆ ಮಾರ್ನಿಂಗ್ ಆಗಿ ನೀವು ಫೋಕಸ್ ಟೈಮ್ ಸಿಗುತ್ತೆ ಜಾಸ್ತಿ, ಇಲ್ಲ ಅಂತಂದ್ರೆ ಈವ್ನಿಂಗ್ ಫೋಕಸ್ ಟೈಮ್ ಜಾಸ್ತಿ ಇರುತ್ತೆ ಅಂತ. ಸೊ ಈ ಫೋಕಸ್ ಟೈಮ್ ಏನಂತಂದ್ರೆ, ಫಾರ್ ಸಪೋಸ್ ಕೆಲವೊಬ್ರು ಲೈಕ್ ಮಾರ್ನಿಂಗ್ 7:30, 8 ಸ್ಲೀಪ್ ಮಾಡ್ತಾರೆ. ಆದಮೇಲೆ ಡೈರೆಕ್ಟ್ ರೆಡಿ ಆಗಿಬಿಟ್ಟು ಆಫೀಸ್ಗೆ ಕಾಲೇಜ್ಗೆ ಹೊರಟೋಗ್ತಾರೆ. ಆ್ಯಂಡ್ ಕೆಲವೊಬ್ರು ಮಾರ್ನಿಂಗ್ 5ಗೆ ವೇಕಪ್ ಆಗ್ತಾರೆ ಅವರು, ಆ್ಯಂಡ್ ಮಾರ್ನಿಂಗ್ ಜಾಸ್ತಿ ಟೈಮ್ ಇರುತ್ತೆ. ಆ್ಯಂಡ್ ನಾನು ಹೇಳ್ದೆಲ್ಲ ಸ್ಟಾರ್ಟಿಂಗಲ್ಲಿ ಕೆಲವೊಬ್ರು 8 ನಿದ್ದೆ ಮಾಡ್ತಾರೆ, ಒಂದು ಡೈರೆಕ್ಟಾಗಿ ಕಾಲೇಜಿಗೆ ಆಫೀಸ್ಗೆ ಹೋಗ್ತಾರೆ. ಆ್ಯಂಡ್ ಅವ್ರಿಗೆ ಈವ್ನಿಂಗು ಅವರು 5ಇಂದ ಅವರು ಮಿಡ್ ನೈಟ್ 12 ಅವರು ಅಲಾವ್ ಇಡ್ತಾರೆ. ಸೊ ಅವ್ರಿಗೆ ಫೋಕಸ್ ಟೈಮ್ ಬಂದ್ಬಿಟ್ಟು ಈವ್ನಿಂಗ್. ಅರ್ಥ ಆಯ್ತಾ? ಸೊ ನೀವು ಏನು ಮಾಡ್ಬೇಕಂತಂದ್ರೆ, ನಿಮಗೆ ಮಾರ್ನಿಂಗ್ ಯಾವುದೇ ಒಂದು ಫೋಕಸ್ ಟೈಮ್ ಇಲ್ಲ ಆ್ಯಂಡ್ ನಿಮ್ಗೆ ಇರೋದು ಈವ್ನಿಂಗ್ ಟೈಮ್. ಸೊ ನೀವೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಈವ್ನಿಂಗ್ ಟೈಮಲ್ಲಿ ಮಾಡಬೇಕು. ಸೊ ಈವ್ನಿಂಗ್ ಟೈಮ್ ಏನು ಮಾಡ್ಬೇಕಂತಂದರೆ, ಆಫ್ಟರ್ 5 ವಿಲ್ ಟೇಕ್ 1 half an hour or 1 hour ಬ್ರೇಕ್. ಅಲ್ಲಿ ಲೈಕ್ ನೀವೇನಾದರೂ ಇದು ಟ್ರಾವೆಲಿಂಗ್ ಮಾಡ್ತಾ ಇದ್ರೆ, ಲೈಕ್ ಕಾಲೇಜ್ ಟು ಹೋಮ್, ಇಲ್ಲಾಂದ್ರೆ ಆಫೀಸ್ ಟು ಹೋಮ್, ಆಫೀಸ್ ಟು ಕಾಲೇಜ್, ಇಲ್ಲ ಅಂತಂದರೆ ಕಾಲೇಜ್ ಟು ಪಿ ಜಿ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೆ ಟ್ರಾವೆಲಿಂಗ್ 1 hour ಆಗುತ್ತೆ ಅನ್ಕೊಳ್ಳಿ. ಆ್ಯಂಡ್ ಈಗ ನೀವೇನು ಮಾಡ್ಬೇಕಂದ್ರೆ, 6 o'clock ಆಗಿಬಿಡುತ್ತೆ. ಆ್ಯಂಡ್ 6ಇಂದ ಲೈಕ್ ನೀವು ಜಿಮ್ಗೆ ಹೋಗ್ಬೇಕು 1 hour ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಹೋಗಿ ಜಿಮ್ಗೆ, ಲೈಕ್ ನೈಟು 10, 11 ಅಲ್ಲಿ ಜಿಮ್ ಇರಲ್ಲ. ಸೊ ಅದಕ್ಕಾಗಿ ಈವ್ನಿಂಗ್ ಟೈಮ್ 1 hour ಬೇಕಾದರೆ ನಿಮಗೆ ಜಿಮ್ಗೆ ಹೋಗ್ಬೇಕಂತಂದರೆ ಈವ್ನಿಂಗ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಐ ಥಿಂಕ್. ಆ್ಯಂಡ್ ಈವ್ನಿಂಗ್ ಟೈಮ್ ಹೊರಟೋಗಿ, ಇಲ್ಲಾಂದರೆ ನೀವು ಮಾರ್ನಿಂಗ್ ಹೋಗ್ತೀವಿ ಅಂತಂದರೆ ದಟ್ಸ್ ಪ್ರಿಟಿ ಗುಡ್. ಸೊ ಮಾರ್ನಿಂಗ್ ಹೋಗಿ ನೀವು. ಆ್ಯಂಡ್ ಈವ್ನಿಂಗ್ ಟೈಮ್ ಫಾರ್ ಸಪೋಸ್ ನೀವು ಹೋಗ್ತಿಲ್ಲ ಅಂತಂದರೆ ಈವ್ನಿಂಗ್ ಟೈಮ್ ಇಸ್ ಬೆಸ್ಟ್ ಟೈಮ್ ಐ ಥಿಂಕ್. ಆ್ಯಂಡ್ ಅದು ಮತ್ತೆ ನೀವು 8 o'clock ಮುಂಚೆನೇ ನೀವು ನಿಮ್ಮ ಫಾರ್ ಸಪೋಸ್ ನೀವು ಏನಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ, 99% ಈ ವಿಡಿಯೋ ನೋಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತೀರಾ. ಆ್ಯಂಡ್ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ ಬಿಲೋ 8 PM ಒಳಗಡೆ ನಿಮ್ಮ ಅಕಾಡೆಮಿಕ್ಸು ಎಲ್ಲ ಮುಗಿಸ್ಬಿಡಿ. ಲೈಕ್ ನಿಮ್ಗೇನಾದ್ರು ಹೋಮ್ವರ್ಕ್ ಇದೆಯಾ, ಇಲ್ಲ ಅಂತಂದರೆ ಅಸೈನ್ಮೆಂಟ್ಸ್ ಇದೆಯಾ, ಪ್ರಾಜೆಕ್ಟ್ಸ್ ಇದೆ ಅಂತ. ಆ್ಯಂಡ್ ಮೇಬಿ ಲೈಕ್ 99% ಲೈಕ್ ನಿಮ್ಗೇನು ಹೋಮ್ವರ್ಕು, ಅಸೈನ್ಮೆಂಟ್ಸ್ ಏನು ಕೊಡಲ್ಲ ಇಂಜಿನಿಯರಿಂಗ್ ಕಾಲೇಜಸಲ್ಲಿ. ಲೈಕ್ ಫ್ರೀ ಬರ್ಡ್ ಆಗಿರ್ತೀರಿ ನೀವು. ಯಾವುದೋ ಒಂದು ದಿನ 2 days ರೆಕಾರ್ಡ್ಸು, ಪ್ರಾಜೆಕ್ಟ್ಸು, ಅಸೈನ್ಮೆಂಟ್ಸು ಬರೀತೀರ ಅಷ್ಟೇ. ಮತ್ತು ಡೈಲಿ ನಿಮ್ಗೆ ಏನೋ ವರ್ಕ್ ಇರಲ್ಲ ಐ ನೋ. ಬಟ್ ಆದರೂ 8 o'clock ಒಳಗಡೆ ನಿಮಗೆ ಏನು ಮಾಡಬೇಕು, ಜಿಮ್ಗೆ ಹೋಗ್ಬೇಕಾ, ಇಲ್ಲ ಅಂತಂದರೆ ಏನಾದ್ರು ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ ಏನೇನು ಬೇಕು ಎಲ್ಲ ಮುಗಿಸ್ಬಿಡಿ. ಆ್ಯಂಡ್ 8 o'clock ಯು ಹ್ಯಾವ್ ಡಿನ್ನರ್, ಲೈಕ್ 8 to 9 PM ಡಿನ್ನರ್ ಕೊಟ್ಬಿಡಿ. ಸೊ ನಿಮ್ಮ ಟೈಮು ಕೆಲವೊಬ್ಬರು 9 to 10 ಕೊಡ್ತಾರೆ. ಸೊ ಇಟ್ಸ್ ಡಿಪೆಂಡ್ ಆನ್ ಯು. ಸೊ ನಾನು 8 to 9 ಕೊಡ್ತೀನಿ ಅದು ಟೈಮು. ಆ್ಯಂಡ್ ಎಬೋ 9ಇಂದ 12 3 hours ನಿಮಗೆ ಟೈಮ್ ಇರುತ್ತೆ. ಆ 3 hoursಲ್ಲಿ ನೀವು ಏನು ಮಾಡಬೇಕಂದ್ರೂ ಮಾಡಬೇಕು. ಫಾರ್ ಸಪೋಸ್ ಇಲ್ಲ ಬ್ರೋ ನಾನು 11ಗೆ ಎಲ್ಲ ನಿದ್ದೆ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಸ್ಕಿಪ್ ದಟ್ 1 hour ಆ್ಯಂಡ್ ಬೆಳಗ್ಗಿನ 1 hour ನಿಮ್ಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ಬೆಳಗ್ಗೆ 1 hour ಜಿಮ್ಗೆ ಹೋಗಲ್ಲ, ಸ್ಯಾಕ್ರಿಫೈಸ್ ಮಾಡಬೇಕು. ಸೊ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಬೇಕು ಬೆಳಗ್ಗೆ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಯು. ದ ಚಾಯ್ಸ್ ಇಸ್ ಅಪ್ ಟು ಯು. 9 to ಈವ್ನಿಂಗ್ 9 to ಲೈಕ್ ನೈಟ್ 9 to 12 ಫೋಕಸ್ಡ್ ಆಗಿರ್ತೀರಿ. ಇಲ್ಲಾಂತಂದರೆ ನೈಟ್ 2 hours ಫೋಕಸ್ಡ್ ಆಗಿದ್ದು ಮಾರ್ನಿಂಗ್ 1 hour ನೀವು ನಿಮ್ಮ ನಿದ್ದೆನ ಸ್ಯಾಕ್ರಿಫೈಸ್ ಮಾಡ್ತೀರಿ, ಅಂದರೆ ನಿಮ್ಗೆ ಬಿಟ್ಟಿದ್ದು. ಸೊ ಈ 3 hoursಲ್ಲಿ ನೀವು ಯು ಕ್ಯಾನ್ ಲೈಕ್ ಗಿವ್ ಯುವರ್ ಇನ್ವೆಸ್ಟ್ ಇನ್ ಯುವರ್ ಟೈಮ್ ಆನ್ ಯುವರ್ ಸ್ಕಿಲ್ಸ್. ಲೈಕ್ ಅಪ್ ಸ್ಕಿಲ್ ಏನಾದರೂ ಫಾರ್ ಸಪೋಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಪೈಥಾನೋ, ಜಾವಾನೋ, ಇಲ್ಲಾಂದರೆ DS ಮಾಡ್ಬೇಕಂತಂದ್ರೆ ಯು ಕ್ಯಾನ್
invest your time like 1.5 hour you can invest, and remaining 1.5 hour you freelancing ಮಾಡ್ಬೇಕಲ್ಲ ಅಂತಂದ್ರೆ ಏನೋ ಒಂದು ಮಾಡ್ಬೇಕಂತಂದ್ರೆ you can give priorities to them. ಫ್ರೀಲಾನ್ಸಿಂಗ್ ಮಾಡ್ಬೇಕಂತಂದ್ರೆ ವಿಡಿಯೋ ಎಡಿಟಿಂಗ್ ಅವೆಲ್ಲ ಕಲಿಬೇಕಂತಂದ್ರೆ you can watch tutorials on video editing. ಸೊ ಅದಕ್ಕೆ 1.5 hour ಟೈಮ್ ತಗೊಳ್ಳಿ. 1 hour tutorials ನೋಡಿ half an hour experimental ಮಾಡಿ. and when it comes to another 1.5 hour ನಿಮಗೆ ಅವಾಗ ಹೇಳ್ದಲ್ಲ DS ಮಾಡ್ತಿದ್ದೀರಾ ಇಲ್ಲ ಅಂತಂದ್ರೆ ಏನಾದರೂ ಜಾವಾ ಇಲ್ಲ C++ ಇಲ್ಲ ಏನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಒನ್ ಅವರ್ ಅದಕ್ಕೆ ಸ್ಪೆಂಡ್ ಮಾಡಿ, ಒಂದು ಹಾಫ್ ಅನ್ ಅವರ್ ನೀವು ಏನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಪೆಂಡ್ ಮಾಡಿ. ಸೊ ಇದಕ್ಕೆ 3 ಅವರ್ಸ್ ಮಾಡೋಷ್ಟಕ್ಕೆ ನೈಟ್ ಆಗಿಬಿಡುತ್ತೆ. ಆ್ಯಂಡ್ ಯು ಕ್ಯಾನ್ ಸ್ಲೀಪ್ ದೆನ್. ಆ್ಯಂಡ್ ಮಾರ್ನಿಂಗ್ ಮತ್ತೆ ರೂಟೀನ್ ಆಗಿ 9 to 5 ಕಾಲೇಜ್ ಇರುತ್ತೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ಮತ್ತೆ ಜಿಮ್ಗೆ ಹೋಗಿ, ಇಲ್ಲಾಂದ್ರೆ 8 ಒಳಗಡೆ ಎಲ್ಲ ನಿಮ್ಮ ಅಸೈನ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಡಿ. ಆ್ಯಂಡ್ 8 o'clock ಕರೆಕ್ಟಾಗಿ 8 o'clock ನಿಮಗೆ ಓಕೆ ನಾನೆಲ್ಲ ಫಿನಿಶ್ ಮಾಡಿಬಿಟ್ಟಿದ್ದೀನಿ, ಈಗ ನಾನು ತಿಂದು ಮಲಗಿದೆ ಆ್ಯಂಡ್ ಬೆಳಿಗ್ಗೆ ಎದ್ದು ನಾನು ಕಾಲೇಜ್ ಹೋದ್ರು ನನಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋಷ್ಟಿಗೆ 8 o'clock ಅನ್ನೋಷ್ಟಿಗೆ ನೀವು ಪ್ರಿಪೇರ್ ಆಗಿ, ಅನ್ನೋಷ್ಟಿಗೆ ನೀವು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಬಿಡಿ. ನಿಮಗೆ ಓನ್ಲಿ 9 to 12 ನಿಮಗೆ ಓನ್ಲಿ ಏನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮಾತ್ರ ಟೈಮ್ ಇರಬೇಕು. ನಿಮ್ಗೆ ಬೇರೆ ಏನು ವರ್ಕ್ಸ್ ಇರಬಾರ್ದು ನಿಮಗೆ. ಅದಕ್ಕೆ 8 ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿಬಿಡಿ. ಆ್ಯಂಡ್ 9 to 12 ಓನ್ಲಿ ಫೋಕಸ್ ಟೈಮ್, ನೀವೇನೇನು ಎಕ್ಸ್ಪ್ಲೋರ್ ಮಾಡ್ಬೇಕು ಅದು. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು ಜಾಸ್ತಿ, ಸೊ ಅವೆಲ್ಲ ರಿಡ್ಯೂಸ್ ಮಾಡಿ. ಸೊ ಮೇ ಬಿ 5-10 half an hour is enough for daily screen time. Half an hour is enough. So ಒಂದೊಂದು half of an hour ಇಲ್ಲ 1 hourಗೆ ಒಂದು 5 minutes is entertainment is over. ಸೊ endless 2 hours 3 hours ಕೆಲವೊಬ್ರು ನೋಡಿದ್ದೀನಿ 13-14 hours ಸ್ಕ್ರೀನ್ ಟೈಮ್ ಇರುತ್ತೆ ಆ್ಯಂಡ್ 12 hours ಸ್ಕ್ರೀನ್ ಟೈಮ್ ಇರುತ್ತೆ. ಸೊ ದಟ್ಸ್ ನಾಟ್ ರಿಕಮೆಂಡೆಡ್. ಸೊ ಈ ಥರ ಮಾಡಿ ವೀಕೆಂಡ್ಸ್ವರೆಗೂ. ಆ್ಯಂಡ್ ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇ ವೀಕೆಂಡ್ಸ್ ಹಾಲಿಡೇ ಇರುತ್ತೆ ಫುಲ್ಲು. ಸೊ ನೀವೇನು ಮಾಡ್ಬೇಕಂತಂದರೆ ಫ್ರೈಡೇ ನೈಟು ನಿಮ್ಗೆ ಏನೇನು ಅಸೈನ್ಮೆಂಟ್ಸ್ ಇರುತ್ತೆ ಎಲ್ಲ ನಿಮಗೆ ಎಲ್ಲ ಫ್ರೈಡೇ ನೈಟ್ ಅಷ್ಟು ಎನಿ ಫಿನಿಶ್ ಮಾಡಿಬಿಡಿ. ಆ್ಯಂಡ್ ನೀವು ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇ ಬರೋದಾದರೆ, ಆ್ಯಂಡ್ ಸಾಟರ್ಡೆ ಬೇಕಾದರೆ ಬೆಳಿಗ್ಗೆ ನೀವು ಫಾರ್ ಸಪೋಸ್ ಬಾಯ್ಸ್ ಅದೇ ಯೂಶಲಿ ಬಾಯ್ಸ್ ಹಾಸ್ಟೆಲಲ್ಲಿದ್ದರೆ ನೀವು ಬಟ್ಟೆ ವಾಶ್ ಮಾಡಬೇಕು. ಸೊ ಅದೆಲ್ಲ ಥಿಂಗ್ಸ್ ಇರುತ್ತೆ. ಸೊ ನಾನು ಹೇಳ್ತೀನಿ ವೀಕೆಂಡ್ಸ್ 12 48 ಅವರ್ಸ್ ಇರುತ್ತೆ ವೀಕೆಂಡ್ಸು. 48 ಅವರ್ಸಲ್ಲಿ 8 ಅವರ್ಸ್ ಸ್ಲೀಪ್ ಮಾಡಿ 16 ಅವರ್ಸ್ ಆಗುತ್ತೆ. ಆ್ಯಂಡ್ ರಿಮೈನಿಂಗ್ 30+ ಅವರ್ಸ್ ನೀವು ವರ್ಕ್ ಮಾಡಿ ಅಂತ. ಸೊ ಅದೆಲ್ಲ ಆಗಲ್ಲ. ಸೊ ನಮಗೂ ಪರ್ಸನಲ್ ಟೈಮು ಇರುತ್ತೆ, ಪರ್ಸನಲ್ ಥಿಂಗ್ಸ್ ಇರುತ್ತೆ ಮಾಡೋದು. ಸೊ ನೀವು ಎಸ್ಪೆಷಲಿ ಹಾಸ್ಟೆಲ್ದಿದ್ದರೆ ಬಟ್ಟೆ ವಾಶ್ ಮಾಡಬೇಕು ಅದು ಇದು ಅಂತ. ಸೊ ಯು ಕ್ಯಾನ್ ಗಿವ್ ಟೈಮ್ ಫಾರ್ ದಟ್. ಆ್ಯಂಡ್ ಫಾರ್ ಸಪೋಸ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಂತಂದರೆ ಸಾಟರ್ಡೆ ಮಾರ್ನಿಂಗ್ಗೆ ಅದೊಂದು ಮೂವಿನೋ ನೆಟ್ಫ್ಲಿಕ್ಸ್ ನೋಡಬೇಕಂತಂದರೆ ಯು ಕ್ಯಾನ್ ವಾಚ್. ಆ್ಯಂಡ್ 2 hours 3 hours ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಆ್ಯಂಡ್ ಮಧ್ಯಾಹ್ನದಿಂದ ನೀವೇನೇನು ಮಾಡಬೇಕು ಕೋಡಿಂಗು, ಎಕ್ಸ್ಪ್ಲೋರಿಂಗು, ಫ್ರೀಲ್ಯಾನ್ಸಿಂಗು ಆ್ಯಂಡ್ ಜಿಮ್ ಅವೆಲ್ಲ ಈವ್ನಿಂಗ್ ಟೈಮು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿ ಈವ್ನಿಂಗ್ವರೆಗೂ. ಆ್ಯಂಡ್ ಈವ್ನಿಂಗ್ ಮತ್ತೆ ರೂಟೀನ್ ಮತ್ತೆ ಏನಾದರೂ ಕರೆಕ್ಟಾಗಿ ವೀಕೆಂಡ್ಸಲ್ಲಿ ಎಂಜಾಯ್ ಮಾಡ್ತಾ ಇರುವಾಗ, ಇಲ್ಲಾಂದ್ರೆ ಏನೋ ಕೋಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಏನಾದ್ರು ಮಾಡ್ತಾ ಇರುವಾಗ ಕರೆಕ್ಟಾಗಿ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ, ಈ ಅಸೈನ್ಮೆಂಟು ಮಂಡೇ ಸಬ್ಮಿಟ್ ಮಾಡಬೇಕು, ಈ ಅಸೈನ್ಮೆಂಟ್ ಟ್ಯೂಸ್ಡೇ ಸಬ್ಮಿಟ್ ಮಾಡಬೇಕು ಅಂತ. ಸೊ ಅಂಥವು ಮಾತ್ರ ಈವ್ನಿಂಗ್ 6 to 8 ಕಂಪ್ಲೀಟ್ ಮಾಡಿಬಿಡಿ. ಆ್ಯಂಡ್ ಅಗೈನ್ ಮತ್ತೆ 9ಇಂದ ಮತ್ತೆ ನೀವು ರೂಟೀನ್ ನಿಮ್ಮ ಟೈಮನ್ನು ನಿಮ್ಮ ಎಕ್ಸ್ಪ್ಲೋರಿಂಗ್ ಫೀಲ್ಡ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಅಗೈನ್ ಸಂಡೇ ಬರೋದಾದರೆ, ಆ್ಯಂಡ್ ಸಂಡೇ ಅಗೈನ್ ಮಾರ್ನಿಂಗ್ 3 ಅವರ್ಸು ಇಲ್ಲ ಅಂತಂದರೆ ಈವ್ನಿಂಗ್ 3 ಅವರ್ಸು ನಿಮಗೆ ಎಂಟರ್ಟೈನ್ಮೆಂಟ್ಗೆ ನಿಮ್ಗೆ ಫೋಕಸ್ ಮಾಡಿ. ಇಲ್ಲ ಎಂಟರ್ಟೈನ್ಮೆಂಟ್ಗೆ ನಿಮ್ಗೆ ಬೇಕಾದರೆ ಪ್ರೈವೇಟ್ ಕೊಟ್ಕೊಳ್ಳಿ ನಿಮ್ಮ ಟೈಮನ್ನು. ಫಾರ್ ಸಪೋಸ್ ಮಾರ್ನಿಂಗ್ ನೀವು ಏನಾದರೂ ಎಲ್ಲಿಗಾದ್ರೂ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಆಚೆ ಹೋಗ್ಬೇಕಂದ್ರೆ ಯು ಕ್ಯಾನ್ ಗಿವ್ ಪ್ರಯಾರಿಟಿ ಟೈಮ್ ಟು ಯುವರ್ ಎಂಟರ್ಟೈನ್ಮೆಂಟ್ ಮಾರ್ನಿಂಗ್ 3 ಅವರ್ಸ್ ಕೊಟ್ಟು. ಆ್ಯಂಡ್ ರಿಮೈನಿಂಗ್ ಆಫ್ಟರ್ನೂನಿಂದ ನೈಟ್ವರೆಗೂ ಸಂಡೇ ನೈಟ್ವರೆಗೂ ನೀವು ವರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾರ್ನಿಂಗ್ಗೆ ಈವ್ನಿಂಗ್ ಏನಾದರೂ ನೀವು ಪ್ಲ್ಯಾನ್ ಮಾಡಿದರೆ ನಿಮ್ಮ ಫ್ರೆಂಡ್ ಜೊತೆ ಆಚೆ ಹೋಗೋದು. ಸೊ ಮಾರ್ನಿಂಗು ಈ ಆಫ್ಟರ್ನೂನು ವರ್ಕ್ ಮಾಡಿ. ಆ್ಯಂಡ್ ಈವ್ನಿಂಗ್ ನೀವು ಬೇಕಾದರೆ ಫ್ರೆಂಡ್ ಜೊತೆ ಆಚೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ನೈಟ್ ಮತ್ತೆ ಅದೇ ರೂಟೀನ್ 6 to 8 ನಿಮ್ಗೆ ಏನೋ ಅಕಾರ್ಡಿಂಗ್ಸ್ ಮತ್ತೆ ಏನೋ ಗ್ರೂಪ್ಸಲ್ಲಿ ಏನಾದರೂ ಅಸೈನ್ಮೆಂಟ್ ಮಾಡಬೇಕು ಅದು ಮಾಡಬೇಕಂತಂದರೆ ಯು ಕ್ಯಾನ್ ಫಿನಿಶ್ ಇಟ್. ಆ್ಯಂಡ್ ಅಗೇನ್ 9ಇಂದ 8 to 9 ಬ್ರೇಕು, ಮತ್ತೆ 8 to 9 ಅಂತ ಲಂಚ್ ಬ್ರೇಕು, ಡಿನ್ನರ್ ಬ್ರೇಕು, 9 to 12 ಮತ್ತೆ ರೂಟೀನ್. ಓಕೆನಾ? ಸೊ ಇದು ಟೈಮ್ ಟೇಬಲ್ ಫಾಲೋ ಮಾಡಿದ್ರೆ, ಆ್ಯಂಡ್ ಆ್ಯಕ್ಚುಲಿ ಟೈಮ್ ಟೇಬಲ್ ಅಲ್ಲ, ಆ್ಯಂಡ್ ಇದು ಎಕ್ಸಾಮ್ ಟೈಮಸ್ ಮತ್ತೆ ಚೇಂಜ್ ಆಗುತ್ತೆ. ಸೊ ಫ್ಲೆಕ್ಸಿಬಲ್ ಟೈಮ್ ಟೇಬಲ್ ಇದು. ಸೊ ಐ ನೋ ಸ್ಟೂಡೆಂಟ್ಸು ಯಾವುದೋ ಒಂದು ಮಾಡ್ತಾ ಇರ್ತೀವಿ, ಸೊ ಸಡನ್ನಾಗಿ ಬರುತ್ತೆ ಇವತ್ತು ಪ್ರಾಜೆಕ್ಟ್ ಇವತ್ತೇ ಮಾಡಬೇಕು, ಅಸೈನ್ಮೆಂಟ್ ಇವತ್ತೇ ಮಾಡಬೇಕಂತ. ಸೊ ಅವಾಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಇದು ಎಲ್ಲಿವರೆಗೂ ಅಂತಂದರೆ ನಿಮ್ಗೆ ಎಕ್ಸಾಮ್ ಬರೋ ಮುಂಚೆವರೆಗೂ. ಆ್ಯಂಡ್ ಈಗ ಎಕ್ಸಾಮ್ಸ್ ಬಂತು. ಸೊ ಮೆನಿ ಸ್ಟೂಡೆಂಟ್ಸ್ಗೆ ಈಗ ಡೌಟು, ಸೊ ಎಕ್ಸಾಮ್ಸ್ ಬಂತು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಎಕ್ಸಾಮ್ ಬರೋದಾದರೆ ಎಕ್ಸಾಮು 1 ವೀಕ್ ಇರುತ್ತೆ. ಮೋಸ್ಟ್ಲಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂತ 1 ವೀಕ್ ಅಷ್ಟು ನಡೆಯುತ್ತೆ ಎಕ್ಸಾಮ್ಸು. ಸೊ ಆ 1 ವೀಕ್ ನೀವು ಬೇಕಾದರೆ ಎಲ್ಲ ಸ್ಕಿಪ್ ಮಾಡಿ. ಸೊ ಇದು ಹೆಂಗಂತಂದರೆ, ಸೊ ಫಾರ್ ಸಪೋಸ್ ಫಸ್ಟ್ ಇಂಟರ್ನಲ್ಸು, ಸೆಕೆಂಡ್ ಇಂಟರ್ನಲ್ಸ್ಗೆ ನಿಮಗೆ 1 ಮಂತ್ ಪಕ್ಕ ಬ್ರೇಕ್ ಇರುತ್ತೆ, 1 ಮಂತ್ ಇರುತ್ತೆ. ಸೊ ಆ 1 ಮಂತಲ್ಲಿ ನೀವೇನಾದರೂ ಸ್ಕಿಲ್ಸ್ ಕಲೀರಿ. 1 ಮಂತ್ ಈಸ್ ಎನಫ್. ಯಾವುದೋ ಒಂದು ಸ್ಕಿಲ್ ಕಲಿಯೋಕ್ಕೆ 1 ಮಂತ್ ಈಸ್ ಎನಫ್. ಸಪೋಸ್ ಟಾಪ್ ವಿಡಿಯೋ ಎಡಿಟರ್ ಆಗಬೇಕಂತಂದರೆ 1 ಮಂತ್ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದರೆ, ಎಸ್ಪೆಷಲಿ ಫಾರ್ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದರೆ
1 ಮಂತ್ ನೀವೇನಾದ್ರು ಟೈಮನ್ನು ಡೈಲಿ 1.5 ಅವರ್ ನೈಟಲ್ಲಿ ನೀವು ಸ್ಪೆಂಡ್ ಮಾಡಿದ್ರೆ, ನೀವು 1 ಮಂತ್ ಆಗೋಷ್ಟಕ್ಕೆ ನೀವು ವಿಡಿಯೋ ಎಡಿಟಿಂಗಲ್ಲಿ ಪ್ರೋ ಆಗಿಲ್ಲ ಅಂತಂದ್ರು ನೀವು ಮೀಡಿಯಂ ಲೆವೆಲ್ ವಿಡಿಯೋ ಎಡಿಟರ್ ಆಗಿಬಿಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಏನೋ ಪ್ಯಾಷನ್ ಇದ್ರೆ ನಿಮ್ಗೆ ಬೇಗ ಆಗ್ಬಿಡ್ತೀರಾ. ಆ್ಯಂಡ್ ಬೇರೆ ಥಿಂಗ್ಸ್ ಸ್ಕಿಲ್ಸ್ ಏನು ಫೋಕಸ್ ಮಾಡ್ತಾ ಇದ್ರೆ, ಫಸ್ಟ್ ಸಪೋಸ್ ನಿಮಗೆ ಟ್ಯುಟೋರಿಯಲ್ಸ್ ನೋಡ್ತಾ ಇದ್ರೆ ಯೂಟ್ಯೂಬಲ್ಲಿ 15 ಅವರ್ಸ್ ಇದೆ, 20 ಅವರ್ಸ್ ಇದೆ. ಅದು ಯಾವುದೊಂದು ಜಾವಾನೋ, ಸಿನೋ, ಸಿ ಪ್ಲಸ್ ಪ್ಲಸ್ಸೋ ಇಲ್ಲ DS ಮಾಡ್ತಾ ಇರ್ತಾರೆ. ಸೊ ನೀವು ಬೇಕಾದರೆ ಲೈಕ್ 30 1 ಮಂತ್ವರೆಗೂ ಮಾಡಿ. ಆ್ಯಂಡ್ 1 ಮಂತ್ ಆದಮೇಲೆ ಎಕ್ಸಾಮ್ಸ್ ಬರುತ್ತೆ. ಆ 1 ವೀಕ್ಸ್ ಇದು ಸ್ಕಿಪ್ ಮಾಡಿ. ಕೆಲವೊಬ್ರು ಮಾಡ್ತಾರೆ. ಸೊ ಕೆಲವೊಬ್ರು ಡೇ 1 ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಡೇ 2 ಮತ್ತೆ ಬ್ರೇಕ್. ಡೇ 3 ಸ್ಟಾರ್ಟ್ ಮತ್ತೆ ಡೇ 4 ಬ್ರೇಕ್. ಸೊ ಡೇ ಬೈ ಡೇ ಅವರು ಬ್ರೇಕ್ ತಗೊಂತಾರೆ, ಡೇ ಬೈ ಡೇ ವರ್ಕ್ ಮಾಡ್ತಾರೆ. ಸೊ ದಟ್ಸ್ ನಾಟ್ ರಿಕಮೆಂಡೆಡ್. ಸೊ ಕಂಟಿನ್ಯೂಸ್ ಆಗಿ 30 ಡೇಸ್ 21 ಡೇಸ್ ಲೈಕ್ ಕಂಟಿನ್ಯೂಸ್ ಆಗಿ ಮಾಡಿ. ಅದಾದಮೇಲೆ ಎಕ್ಸಾಮ್ ಬರುತ್ತೆ. ಅವತ್ತು ಮಾತ್ರ ಎಕ್ಸಾಮ್ಸ್ ಮಾತ್ರ ಫೋಕಸ್ ಮಾಡಿ. ಯಾಕಂತಂದರೆ ಮತ್ತೆ ಅಲ್ಲಿಗೂ ನೀವು ಬೇರೆ ಫೀಲ್ಡ್ ಮೇಲೆ ಫೋಕಸ್ ಮಾಡಿದ್ರೆ, ಒಂದು ಕಡೆ ಎಕ್ಸಾಮ್ಸು ಅಲ್ಲಿ ಫೇಲ್ ಆಗ್ತೀರ, ಬ್ಯಾಕ್ಲಾಗ್ಸ್ ಮತ್ತೆ ಅದು ಬ್ಯಾಕ್ಲಾಗ್ಸ್ ಆಗಿ ಬೀಳುತ್ತೆ. ಮತ್ತೆ ಅದು ಟೆನ್ಷನ್, ಮತ್ತೆ ಎಕ್ಸಾಮ್ ಬರೀಬೇಕು, ಅದೊಂದು ಟೈಮ್ ವೇಸ್ಟು. ಸೊ ಅದಕ್ಕಾಗಿ ಎಕ್ಸಾಮ್ಸ್ ಫೋಕಸ್ ಮಾಡಿ. 1 ವೀಕ್ ನೀವು ಬೇಕಾದರೆ ಎಲ್ಲ ಸ್ಕಿಪ್ ಮಾಡಿ. ಮತ್ತೆ ಅದಾದಮೇಲೆ ಎಕ್ಸಾಮ್ಸ್ ಆದಮೇಲೆ ಮತ್ತೆ ರೂಟೀನ್ ಆಲ್ರೆಡಿ ಒಂದು ಸ್ಕಿಲ್ ಕಲ್ತಿರ್ತೀರ ಎಕ್ಸಾಮ್ ಮುಂಚೆ. ಎಕ್ಸಾಮ್ ಬ್ರೇಕ್ ತಗೊಳ್ಳಿ, ಎಕ್ಸಾಮ್ಗೆ ಫೋಕಸ್ ಮಾಡಿ. ಆ್ಯಂಡ್ ಆಫ್ಟರ್ ದಟ್ ಮತ್ತೆ ಇನ್ನೊಂದು ಸ್ಕಿಲ್ ಮೇಲೆ ಫೋಕಸ್ ಮಾಡಿ. ಸೊ ಈ ಥರ ಮಾಡಿದ್ರೆ ನೀವು ನಿಮ್ಮ ಟೈಮ್ ಎಫಿಷಿಯೆಂಟಾಗಿ ನೀವು ಯೂಸ್ ಮಾಡ್ಕೊಂಡ್ರೆ, ಆ್ಯಂಡ್ ನಿಮ್ಮ ಟೈಮ್ ಎಂಟರ್ಟೈನ್ಮೆಂಟ್ಗೂ ಹೋಗಿರುತ್ತೆ, ಆ್ಯಂಡ್ ಅಕಾಡೆಮಿಕ್ಸು ಹೋಗಿರುತ್ತೆ, ಆ್ಯಂಡ್ ನಿಮ್ಮ ಸ್ಕಿಲ್ಸ್ಗೂ ಹೋಗಿರುತ್ತೆ, ಆ್ಯಂಡ್ ಪ್ರಾಪರಾಗಿ ನೀವು ರೆಡಿ ಆಗಿಬಿಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ಸಾಟರ್ಡೆ ಸಂಡೇ ಅಲ್ದಲ್ಲ, ಸಾಟರ್ಡೆ ಫಾರ್ ಸಪೋಸ್ ಬಟ್ಟೆ ವಾಶ್ ಮಾಡೋದು, ಇಲ್ಲಾಂದರೆ ಈ ಸಿನಿಮಾ ನೋಡೋದು ಮಾರ್ನಿಂಗ್ ಟೈಮ್ಸು ಮಾಡ್ತೀರಾ. ಆ್ಯಂಡ್ ಈವ್ನಿಂಗ್ ಟೈಮ್ ಮತ್ತು ಕ್ರಿಕೆಟು, ಸ್ಪೋರ್ಟ್ಸು ಅವೆಲ್ಲ ಸ್ಯಾಕ್ರಿಫೈಸ್ ಮಾಡಿ. ಫಾರ್ ಸಪೋಸ್ ನೀವು ಬೆಳಿಗ್ಗೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಸಾಯಂಕಾಲ ಯು ಕ್ಯಾನ್ ಗೋ ಫಾರ್ ಸ್ಪೋರ್ಟ್ಸ್ಗೆ ಹೋಗಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ. ಯಾಕಂತಂದರೆ ಒಂದೇ ದಿನ ಮಾರ್ನಿಂಗು ಸಿನಿಮಾ, ಇಲ್ಲಾಂದರೆ ನೆಟ್ಫ್ಲಿಕ್ಸು 2 to 3 ಅವರ್ಸು, ಬಟ್ಟೆ ವಾಶ್ ಅದು ಇದು, ಮತ್ತು ಈವ್ನಿಂಗ್ ಮತ್ತೆ ಸ್ಪೋರ್ಟ್ಸು. ಸೊ ಒಂದೇ ದಿನ ನಿಮಗೆ ಎಂಟರ್ಟೈನ್ಮೆಂಟು 6 ಅವರ್ಸ್ ಬೇಕು, 7 ಅವರ್ಸ್ ಬೇಕಂತಂದರೆ, ಮತ್ತೆ ನಿಮ್ಮನ್ನು ನಿದ್ದೆನೂ 8 ಅವರ್ಸು 7 ಅವರ್ಸ್ ಬೇಕಂತಂದರೆ ದೇರ್ ಇಸ್ ನೋ ಟೈಮ್. ಆ ದಿನಾನೇ ವೇಸ್ಟ್ ಮಾಡಿಬಿಡ್ತೀರಿ ನೀವು. ಸೊ ಅದಕ್ಕೆ ಎಂಟರ್ಟೈನ್ಮೆಂಟ್ ಎಲ್ಲ ಒಂದೇ ದಿನ ಬೇಕು ಅಂತ ಅನ್ಕೋಬೇಡಿ. ಸೊ ಎಂಟರ್ಟೈನ್ಮೆಂಟ್ ಸ್ಯಾಕ್ರಿಫೈಸ್ ಮಾಡಿ. ಮತ್ತು ಸಂಡೇ ಬೇಕಂದರೆ ಯು ಕ್ಯಾನ್ 3 ಅವರ್ಸ್ ಅದಕ್ಕೆ ಸ್ಪೆಂಡ್ ಮಾಡಿ, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಸೊ ಅದಕ್ಕಾಗಿ ಒಂದೇ ದಿನಾನು ಎಲ್ಲ ಬೇಕು ಹಂಗಿಲ್ಲ. ಸೊ ಇಲ್ಲ ಬ್ರೋ, ನಾನು ಸಾಟರ್ಡೆ ಓನ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಬಿಡ್ತೀನಿ, ಸಂಡೇ ಓನ್ಲಿ ಫೋಕಸ್ಡ್ ಆಗಿರ್ತೀನಿ ಅಂತ, ಅದು ಬೇಡ. ಸೊ ಚೆನ್ನಾಗಿರಲ್ಲ. ಸೊ ಇದು ಫೋಕಸ್ ಮಾಡಿ. ಸೊ ಎಂಟರ್ಟೈನ್ಮೆಂಟ್ ಅಪ್ ಟು 3 ಅವರ್ಸ್ ಕೊಡಿ ಈವ್ನಿಂಗ್ ವೀಕೆಂಡ್ಸಲ್ಲಿ. ಮಿಕ್ಕಿದ ಟೈಮ್ ನಿಮ್ಮ ಯೂಸ್ಫುಲ್ ಟೈಮನ್ನು ನೀವು ಯೂಸ್ಫುಲ್ ಫೀಲ್ಡ್ಸ್ಗೋಸ್ಕರ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿದ್ರೆ ನಿಮಗೆ ಫುಲ್ಲು ನೀವು ಟೈಮನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೊತೀರ. ಆ್ಯಂಡ್ ಅವಾಗ ಹೇಳ್ದಲ್ಲ, ಅಕಾಡೆಮಿಕ್ಸ್ ಮೇಲೆನೂ ಒಳ್ಳೆ ಗ್ರಿಪ್ ಇರುತ್ತೆ, ಸ್ಕಿಲ್ಸ್ ಮೇಲೆನೂ ಒಳ್ಳೆ ಗ್ರಿಪ್ ಇರುತ್ತೆ, ಆ್ಯಂಡ್ ನಿಮ್ಮ ಗ್ರೋತ್ ಮೇಲೆನೂ ಒಳ್ಳೆ ಗ್ರಿಪ್ ಇರುತ್ತೆ. ನೀವು ಗ್ರೋತು ಫಾಸ್ಟಾಗಿ ಆಗುತ್ತೆ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಎಷ್ಟೋ ಜನ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ವೀಡಿಯೋ ಬೇಕು ಅಂದಿದ್ದಾರೆ. ಆ್ಯಂಡ್ ಆಲ್ಸೋ ಫ್ರೀಲಾನ್ಸಿಂಗ್ ಮೇಲೆ ವೀಡಿಯೋ ಬೇಕು ಅಂತವ್ರೆ. ಸೊ ಆ್ಯಕ್ಚುಲಿ ನಾನು ಫ್ರೀಲಾನ್ಸಿಂಗ್ ಮಾಡಲಿಲ್ಲ. ಸೊ ಫಸ್ಟು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ, ಸೊ ಯಾವ ಟೈಮಲ್ಲಿ ಏನು ಮಾಡೋದು ಗೊತ್ತಿದ್ರೆ ಮತ್ತೆ ಫ್ರೀಲಾನ್ಸಿಂಗ್ ಮೇಲೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಫ್ರೀಲಾನ್ಸಿಂಗ್ ಮೇಲೆ ಫಸ್ಟ್ ಮಾಡಿಬಿಟ್ಟು ಟೈಮ್ ಮ್ಯಾನೇಜ್ ನೆಕ್ಸ್ಟ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗೋಲ್ಲ. ಸೊ ಅದಕ್ಕಾಗಿ ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಗೊತ್ತಾಯ್ತಲ್ಲ, ಈಗ ನೆಕ್ಸ್ಟ್ ವೀಡಿಯೋ ಫ್ರೀಲಾನ್ಸಿಂಗ್ ಮೇಲೆ ಮಾಡ್ತೀನಿ. ಸೊ ಇನ್ನೂ ನಿಮ್ಗೆ ಏನೋ ಬೇರೆ ವೀಡಿಯೋಸ್ ಬೇಕಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಫ್ರೀ ಆಗಿರುತ್ತೆ. ನಿಮ್ಗೇನು ಮನಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಬೇಕಾದರೆ ನೀವು ಫ್ರೀಯಾಗಿ ನೀವು ಕಾಮೆಂಟ್ ಮಾಡ್ಬೋದು. ಐ ವಿಲ್ ರಿಪ್ಲೈ ಟು ಯುವರ್ ಎವ್ರಿ ಕಾಮೆಂಟ್. ಆ್ಯಂಡ್ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಡೌನ್, ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಆಲ್. ಆ್ಯಂಡ್ ನೀವು ಇನ್ನು ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂತ ಲೈಕ್ ಮಾಡಿಬಿಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಡಿ. ಆ್ಯಂಡ್ ಐ ಥಿಂಕ್ ನಿಮ್ಗೆ ಏನಾದರೂ ಈ ವಿಡಿಯೋ ವ್ಯಾಲ್ಯೂ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗ್ರೋ ಟುಗೆದರ್.